Hi, hello, good morning. Welcome back to our channel. So, time can you guess? It is morning around 4 o'clock. And ಈ ಸಲ ನಾವು ಗೋವಾಗೆ ಹೋಗ್ತಾ ಇದ್ದೀವಿ. Yes. ಸೊ ನೆಕ್ಸ್ಟ್ ಡೇ ಎಕ್ಸೈಟ್ಮೆಂಟ್ಗೆ ನಿದ್ದೆ ಬರ್ತಿರ್ಲಿಲ್ಲ. ಅದಕ್ಕೆ ಬೇಗ ಎದ್ಬಿಟ್ಟು 3:30ಗೆಲ್ಲ ಎದ್ಬಿಟ್ಟು 4 o'clock ಎಲ್ಲ ಸ್ಟಾರ್ಟ್ ಆಗಿ ಹೊರಟಿದ್ದೀವಿ. ಇವಾಗ ನಾವು ನೆಲಮಂಗಲ ರೀಚ್ ಆಗಿದ್ದೀವಿ. ಸೊ ಲೆಟ್ ಸಿ ಗೋವಾಗೆ ಯಾವ ಟೈಮಿಗೆ ರೀಚ್ ಆಗ್ತೀವಿ ಅಂತ. ಈವನ್ ವಿ ಆರ್ ಎಕ್ಸೈಟೆಡ್. ಸೊ ಬ್ಯಾಂಗ್ಳೂರ್ ಟು ಗೋವಾ ರೋಡ್ ಯಾವ ಥರ ಇದೆ ಅಂತ ಈ ರೋಡ್ ಟ್ರಿಪ್ ಜರ್ನಿಲಿ ತೋರಿಸ್ತಾ ಹೋಗ್ತೀವಿ. ಮಿಸ್ ಮಾಡದೆ ವಿಡಿಯೋ ಕೊನೆಯವರೆಗೂ ನೋಡಿ. ಸೊ ಕಮ್ ಜಾಯ್ನ್ ಅವರ್ ಜರ್ನಿ ಆ್ಯಂಡ್ ಲೆಟ್ಸ್ ಹ್ಯಾವ್ ಫನ್.
ಸೊ ಇಟ್ಸ್ ಆಲ್ಮೋಸ್ಟ್ 7 o'clock ಆಗ್ತಾ ಇದೆ ಆ್ಯಂಡ್ ಚಿತ್ರದುರ್ಗ ಇವಾಗ ಕ್ರಾಸ್ ಮಾಡಿ ಹೋಗ್ತಾ ಇದ್ದೀವಿ. 200 ಕಿಲೋಮೀಟರ್ಸ್ ಆಲ್ರೆಡಿ ಪಾಸ್ ಮಾಡಿದ್ದೀವಿ. ಇಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಸ್ಟಾಪ್ ಕೊಟ್ಟಿದ್ದೀವಿ. ಟೈಮ್ ಈಗ 8:30 ಆಗಿದೆ. ಹೋಟೆಲ್ ಶಿವ ಅಂತ ಸಿಕ್ಕಿದೆ. ಇಟ್ ಈಸ್ ನಿಯರ್ ಹರಿಹರ. ದಾವಣಗೆರೆಗೆ ಬಂದಮೇಲೆ ಬೆಣ್ಣೆ ದೋಸೆ ತಿಂದೇ ಇರೋಕ್ಕಾಗತ್ತಾ? ಹಾಗೆ ಇಲ್ಲಿ ಬೆಣ್ಣೆ ದೋಸೆ ಮತ್ತು ಇಡ್ಲಿ ವಡ ತಿನ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಸೊ ಫೈನಲಿ ಹುಬ್ಬಳ್ಳಿ ರೀಚ್ ಆಗಿದ್ದೀವಿ. ಸೊ ಇಲ್ಲಿಂದ ರೈಟ್ ತೊಗೊಂಡು ಒಳಗಡೆ ಹೋದರೆ ಹುಬ್ಬಳ್ಳಿ ಸಿಟಿ. ಆ್ಯಂಡ್ ಟೈಮ್ ಈಗ ಅರೌಂಡ್ 11 ಆಗಿದೆ. ಸೊ 11ಗೆಲ್ಲ ನಾವು ಹುಬ್ಬಳ್ಳಿ ರೀಚ್ ಆಗಿದ್ದೀವಿ. ಇಲ್ಲಿವರೆಗೂ NH48 ಸ್ಟ್ರೈಟ್ ಒಂದೇ ರೋಡು ನೆಲಮಂಗಲ ಇಂದ, ಎಲ್ಲೂ ಟರ್ನಿಂಗ್ಸ್ ಇಲ್ಲ, ಒಂದೇ ಮೇನ್ ರೋಡಲ್ಲೇ ಹೋಗ್ತಾ ಇದ್ದೀವಿ. ಹುಬ್ಬಳ್ಳಿ ಎಂಡ್ಸ್ ಹಿಯರ್. ಧಾರವಾಡ 22 ಕಿಲೋಮೀಟರ್. Airport 16 kilometers. Pune 442 kilometers. From Pune it is maybe around. ಸೊ ಹಿಂದೆ ಒಂದು ಟೋಲ್ ಹೋಯ್ತಲ್ಲ, ಆ ಟೋಲ್ವರೆಗೂ 4 lanes ರೋಡ್ ಇದ್ದಿದ್ದು. ಸೊ ಇಲ್ಲಿಂದ 2 lanes ಆಗಿದೆ. ತುಂಬ ನಿಧಾನಕ್ಕೆ ಹೋಗ್ತಾ ಇದ್ದೇವೆ. ಸೊ ಇಲ್ಲಿಂದ ರೈಟ್ ಹೋದರೆ ಧಾರವಾಡ ಸಿಗುತ್ತೆ, ಲೆಫ್ಟ್ ಹೋದರೆ ಪಣಜಿ. ಸೊ ವಿ ಹ್ಯಾವ್ ಟು ಗೋ ಟು ಪಣಜಿ ನಾವು. ಇಲ್ಲಿಂದ 165 ಕಿಲೋಮೀಟರ್ಸ್ ಇದೆ. ಇಲ್ಲಿವರೆಗೂ ನಾವು ಸೀದಾ ಒಂದೇ ರೋಡಲ್ಲಿ ಬಂದ್ವಿ ಬೆಂಗಳೂರಿಂದ. ಇಲ್ಲಿ ಲೆಫ್ಟ್ ತೊಗೊತಾ ಇದ್ದೀವಿ ಪಣಜಿಗೆ ಹೋಗೋದಕ್ಕೆ. ಆ್ಯಂಡ್ ಇಲ್ಲಿವರೆಗೂ NH48 ಬಂದ್ವಿ. ಇವಾಗ NH67 ಕನೆಕ್ಟ್ ಆಗ್ತಾ ಇದ್ದೀವಿ. ಇಲ್ಲೊಂದು ಟೋಲ್ ಸಿಕ್ಕಿದೆ. ಇಲ್ಲಿ ಫಾಸ್ಟ್ಯಾಗ್ ತಗೊಳ್ಳೋದಿಲ್ಲ, ದುಡ್ಡೇ ಕೊಡ್ಬೇಕಿಲ್ಲಿ.
ಹುಬ್ಳಿ ಟು ಗೋವಾ 150 ಕಿಲೋಮೀಟರ್ಸ್ ಇದೆ ಅಷ್ಟೇ. ಆ್ಯಂಡ್ ನಾವು ಬೇಗ ಹೋಗ್ಬಿಡ್ಬೋದು ಅಂದ್ಕೊಂಡು ಫುಲ್ ಎಕ್ಸೈಟ್ಮೆಂಟಲ್ಲಿ ಹೋಗ್ತಾ ಇದ್ದೀವಿ. ನೋಡಿದ್ರೆ ಈ ರೂಟು ಕಾಡು ಒಳಗಡೆ ಎಲ್ಲ ಹೋಗುತ್ತೆ. ಫುಲ್ ಫಾರೆಸ್ಟ್ ಏರಿಯಾ, ಅರೌಂಡ್ 100 ಚೇಂಜ್, ಮೋರ್ ದೆನ್ 100 ಕಿಲೋಮೀಟರ್ಸ್ ಏನೋ ಫುಲ್ ಫಾರೆಸ್ಟಲ್ಲೇ ಹೋಗುತ್ತೆ. ತುಂಬ ಅಂದರೆ ತುಂಬ ನಿಧಾನಕ್ಕೆ ಹೋಗಬೇಕು. ಲೈಕ್ ಮೇ ಬಿ ನೀವು ಈವನ್ 40-50ಲೇ ಹೋಗ್ಬೇಕಾಗತ್ತೆ, 50ನೂ ರೀಚ್ ಆಗೋಕ್ಕಾಗಲ್ಲ. ಸೊ ಹಾಗೆ ಸೀದಾ ಹೋಗ್ತಾ ಇದ್ರೆ ಇಲ್ಲೊಂದು ವೈ ಜಂಕ್ಷನ್ ಸಿಕ್ತು ನಮಗೆ. ರೈಟ್ ಹೋದ್ರೆ ಬೆಳಗಾವಿ ಖಾನಾಪುರ ಸಿಗುತ್ತೆ. ನಾವು ಹೀಗೆ ಸ್ಟ್ರೈಟ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಫೈನಲಿ ನಾವು ಪ್ರಾಪರ್ ಫಾರೆಸ್ಟ್ ಒಳಗೆ ಎಂಟರ್ ಆಗ್ತಾ ಹೋಗ್ತಾ ಇದೀವಿ ಇವಾಗ. ಆ್ಯಂಡ್ ಜಾಸ್ತಿ ವೆಹಿಕಲ್ಸ್ನು ನಾವು ನೋಡ್ತಾ ಇಲ್ಲ ಇಲ್ಲಿ. ಇಲ್ಲಿಂದ ನಿಮಗೆ ನೆಟ್ವರ್ಕ್ ಕಟ್ ಆಗ್ತಾ ಹೋಗುತ್ತೆ, ನೆಟ್ವರ್ಕ್ ಏನು ಸಿಗೋದಿಲ್ಲ. ಆ್ಯಂಡ್ ಯು ಹ್ಯಾವ್ ಟು ಡೌನ್ಲೋಡ್ ಆಫ್ಲೈನ್ ಮ್ಯಾಪ್ಸ್ ಇಲ್ಲಿಂದ ಹೆಂಗೆ ಹೋಗಬೇಕು ಅಂತ. ಸೊ ನಮಗಿದು ಮೊದಲೇ ಗೊತ್ತಿರೋದ್ರಿಂದ ನಾವು ಆಲ್ರೆಡಿ ಆಫ್ಲೈನ್ ಮ್ಯಾಪ್ಸ್ನ ಡೌನ್ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಆಫ್ಲೈನ್ ಮ್ಯಾಪ್ಸ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀವಿ. ಸೊ ಇದರಿಂದ ಒಂದು ಟೋಲ್ ಹೋಯ್ತಲ್ಲ, ಸೇಮ್ ಟೋಲ್ ಇದೂನು ಧಾರವಾಡ ರಾಮನಗರ್ ಟೋಲ್ ವೇ ಅಂತ. ಅಲ್ಲಿ ನೀವು ಟೋಲ್ ತಗೊಳ್ಳಿಲ್ಲ ಅಂದ್ರೆ ಇಲ್ಲಿ ತಗೋಬೇಕಾಗತ್ತೆ. ಸೊ ಅಲ್ಲಿ ಟೋಲ್ ತಗೊಂಡಿದ್ರೆ ಇಲ್ಲಿ ಬಿಟ್ಬಿಡ್ತಾರೆ, ಇಲ್ಲಿ ಕೇಳೋದಿಲ್ಲ. ಈ ಫಾರೆಸ್ಟ್ ಹೆಸರು ನಾಗರಗಾಳಿ ಅಂತ, ನಾಗರಗಾಳಿ ಫಾರೆಸ್ಟ್. ಇಲ್ಲಿಂದ ಇನ್ನೂ 100 ಕಿಲೋಮೀಟರ್ಸ್ ಇದೆ ಪಣಜಿಗೆ. ಇಲ್ಲಿ ಹೋಗ್ತಾ ಹೋಗ್ತಾ ತುಂಬ ಅನಿಮಲ್ ಕ್ರಾಸಿಂಗ್ ಬೋಟ್ ಸಿಗುತ್ತೆ. ಇಲ್ಲಿ ತುಂಬ ಫಾರೆಸ್ಟ್ ಆಗಿರೋದ್ರಿಂದ ತುಂಬ ಅನಿಮಲ್ಸ್ ಎಲ್ಲ ರೋಡ್ ಕ್ರಾಸ್ ಮಾಡ್ತಾ ಇರ್ತವೆ. ಸೊ ಮೇ ಬಿ ಬೆಳಗಿನ ಜಾವ ಮಾಡ್ತವೆ, ಇಲ್ಲಾಂದ್ರೆ ಈವ್ನಿಂಗ್ ಮಾಡ್ತವೆ. ಮತ್ತು ನಾವು ಮಧ್ಯಾಹ್ನ ಹೋಗ್ತಿರೋದ್ರಿಂದ ವಿ ಡಿಡ್ಂಟ್ ನೋಟಿಸ್ ಎನಿ ಅನಿಮಲ್ಸ್ ಆನ್ ದಿಸ್ ರೋಡ್. ಆ್ಯಂಡ್ ರೋಡ್ ಕೂಡ ತುಂಬ ಜಿಗ್ಜಾಗ್ ಹೋಗೋದ್ರಿಂದ ನಾವು ಇವನ್ 30-40 ಮೇಲೆ ಕ್ರಾಸೇ ಮಾಡೋಕ್ಕಾಗಲ್ಲ, ಅಷ್ಟು ನಿಧಾನಕ್ಕೆ ಹೋಗ್ಬೇಕಾಗತ್ತೆ. ನೋಡಿ, ಸೊ ಇಲ್ಲಿಗೆ ಕರ್ನಾಟಕ ಬಾರ್ಡ್ರು ಎಂಡ್. ವೆಲ್ಕಮ್ ಟು ಗೋವಾ.
ನಾವು ಆ್ಯಕ್ಚುಲಿ ಆ ಬೆಟ್ಟದ ಮೇಲಿಂದ ಕೆಳಗಡೆ ಇಷ್ಟು ಕೆಳಗಡೆ ಇಳಿದಿರೋದು. ಸೊ ಇನ್ನೂ ಡೌನ್ ಇದೆ, ಇನ್ನೂ ಸ್ಲೋಪ್ ಇದೆ, ಇನ್ನೂ ಕೆಳವರೆಗೂ ಹೋಗ್ಬೇಕು. ಬಿಕಾಸ್ ವಿ ಆರ್ ಗೋಯಿಂಗ್ ಟು ದ ಸೀ ಲೆವೆಲ್. ಅಮೇಜಿಂಗ್. ಐ ಡೋಂಟ್ ಥಿಂಕ್ ಸೊ ಇಲ್ಲೆಲ್ಲೂ ವ್ಯೂ ಪಾಯಿಂಟ್ ಇದೆ ಅಂತಲ್ಲ. ಸೊ ಇಲ್ಲೊಂದು ಚೆಕ್ ಪೋಸ್ಟ್ ಇದೆ. ಪೊಲೀಸ್ ಅವರು ನಿಮ್ಮ ವ್ಯಾಕ್ಸಿನ್ ಸರ್ಟಿಫಿಕೇಟ್ನ ಚೆಕ್ ಮಾಡೋಕ್ಕೆ ಇಲ್ಲಿ ಸ್ಟಾಪ್ ಮಾಡ್ತಾರೆ. ಸೊ ನೀವು ಸರ್ಟಿಫಿಕೇಟ್ ತೋರಿಸಿದ್ರೆ ನಿಮಗೆ ಏನು ತೊಂದರೆ ಕೊಡ್ದಂಗೆ ಆರಾಮಾಗಿ ಬಿಟ್ಟು ಕಳಿಸ್ತಾರೆ. ಮೊಲ್ಲೆಂ ಗೋವಾ. ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಡೋದ? Because we won't get what petrol everywhere. ಸೊ ಇಲ್ಲೊಂದು ಮತ್ತೆ ವೈ ಜಂಕ್ಷನ್ ಸಿಕ್ತು. ನಾವಿಲ್ಲಿಂದ ಸ್ಟ್ರೈಟ್ ಹೋಗ್ಬೇಕು ಪಾಂಡಾ ಅಂಡ್ ಪಣಜಿ ಕಡೆಗೆ. Panaji Endo 36 kilometers ಬ್ಯಾಂಗ್ಳೂರ್ ಟು ಗೋವಾ ರೋಡ್ ಮಾತ್ರ ಸೂಪರ್ ಆಗಿದೆ, ಆರಾಮಾಗಿ ಹೋಗ್ಬೋದು.
ಸೊ ನಾವು ಸಿಟಿ ಒಳಗೆ ಎಂಟರ್ ಆಗ್ತಾ ಇದ್ದೀವಿ. ಫೀಲಿಂಗ್ ವೆರಿ ಎಕ್ಸೈಟೆಡ್. ಎಷ್ಟು ಸೂಪರ್ ಆಗಿದೆ ಪ್ಲೇಸ್. ರೋಡ್ ಮಾತ್ರ ಸಕ್ಕತ್ತಾಗಿದೆ. ನೋಡಿ, ಬ್ಯಾಂಗ್ಳೂರಿಂದ ಹುಬ್ಳಿಗೆ ಎಷ್ಟು ಬೇಗ ಬಂದ್ಬಿಟ್ವಿ. ಹುಬ್ಳಿ ಟು ಗೋವಾ ಬರೀ 150 ಕಿಲೋಮೀಟರ್ಸ್. ಅದು ನಮಗೆ ತುಂಬ ಜಿಗ್ಜಾಗ್ ರೋಡ್ಸ್ ಇರೋದ್ರಿಂದ, ಫಾರೆಸ್ಟ್ ಒಳಗಡೆ ಹೋಗೋದ್ರಿಂದ ಯು ಕಾಂಟ್ ಈವನ್ ಕ್ರಾಸ್ ಮೋರ್ ದೆನ್ 40 ಮೇಲೆ ಹೋಗೋದಕ್ಕಾಗೋದಿಲ್ಲ. ಸೊ ಅದಕ್ಕೇನೆ ತುಂಬ ಲೇಟ್ ಆಯಿತು. ನಾವು ಅನ್ಕೊತಾ ಇದ್ವಿ ಬೇರೆಯವ್ರು ಹೋಗಿರೋದೆಲ್ಲ ನೋಡ್ಬಿಟ್ಟು, ಓಕೆ ಏನಕ್ಕೆ ಇಷ್ಟು ಲೇಟಾಗಿ ಹೋಗ್ತಿದ್ದಾರೆ, ಇಷ್ಟು ಬೇಗ ಹೊರಟು ಆಲ್ಮೋಸ್ಟ್ 10-11 hours ಎಲ್ಲ ತಗೋತಾ ಇದೆ, ಏನಕ್ಕೆ ಇಷ್ಟು ಲೇಟು, ಜಸ್ಟ್ 560 ಕಿಲೋಮೀಟರ್ಸ್ ಏನೋ ಅಂತ ಅನ್ಕೊತಾ ಇದ್ವಿ. ಬಟ್ ಇವಾಗ ನಾವೇ ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ಹೌದು, ಇದು ತುಂಬ ಲೇಟ್ ಆಗುತ್ತೆ. ಹುಬ್ಳಿಯಿಂದ ಗೋವಾಗೆ ಹೋಗೋದಕ್ಕೆ ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್ ಬಿಕಾಸ್ ಆಫ್ ಘಾಟ್. Just compare Goan roads with Coorg roads. Alva? Same to same. Congested. Narrow, but it is very neat. ನಾವು ದ ಟೈಮ್ ಈಸ್ ಎಕ್ಸಾಕ್ಟ್ಲಿ 5 o'clock ಆಯಿತು ದ ಈವ್ನಿಂಗ್. ನೋಡಿ, ಮಾರ್ನಿಂಗ್ ನಾವು ಹೊರಟಿದ್ದು 4 ಗಂಟೆಗೆ, ಈವ್ನಿಂಗ್ 5 ರೀಚ್ ಆಗಿದ್ದೀವಿ. ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಬ್ರೇಕ್ಸ್ ಅಂತ 1 hour ತೆಗೆದ್ಬಿಟ್ರು. ಸೊ ಇಟ್ ಟುಕ್ ಆಲ್ಮೋಸ್ಟ್ 10 hours ಆಯಿತು ಬರೋದಕ್ಕೆ. ಸೊ ನೋಡಿದ್ರಲ್ಲ ಬ್ಯಾಂಗ್ಳೂರ್ ಟು ಗೋವಾ ರೋಡ್ ಹೇಗಿದೆ ಅಂತ. ಆ್ಯಂಡ್ ನಾವು ಇವಾಗ ಬಾಗಾ ಬೀಚ್ ಹತ್ರ ವಿ ಹ್ಯಾವ್ booked a place for our stay. ನಾವಿಲ್ಲಿ ಚೆಕ್ ಇನ್ ಆಗಿ ಫ್ರೆಶ್ ಅಪ್ ಆಗಿ ಸಂಜೆ ಬೀಚ್ ಹತ್ರ ಔಟಿಂಗ್ ಹೋಗೋಣ ಬನ್ನಿ. ಮತ್ತೆ ಹೆಂಗೆ ಹಿಡ್ಕೋಬೇಕು? This is the street of Goa. Tito Street, Tours and travels. Ladies get free, gents need to pay.
ಚೆನ್ನಾಗಿರಲ್ಲ ಗೋವಾದಲ್ಲಿ ಅಂತಲ್ಲ. Yes, we are just entering to Baga Beach, Goa. Wow, amazing. Woo! ये मरड़ बंतो. All those are tax, yeah? These belongs to one hotel. Okay. These are not tax. They will serve from the hotel here. These tax they have removed. Water. Here and order your food and drinks. Drink and go. ಇಲ್ಲಿ ಮರಳು ಹೈಟ್ ತುಂಬಾ ಇದೆ. मेरी सिचुएशन अपनी ना लाफ करो, मुझे पूरा रहो, मुझे माफ करो. We hope this video is useful for you. ನೀವೇನಾದರೂ ಗೋವಾಗೆ ರೋಡ್ ಟ್ರಿಪ್ ಬ್ಯಾಂಗ್ಳೂರಿಂದ ಪ್ಲ್ಯಾನ್ ಮಾಡ್ತಿದ್ರೆ ಡೆಫಿನೆಟ್ಲಿ ಹೋಗಿ. ರೋಡ್ ಮಾತ್ರ ಸೂಪರ್ ಆಗಿದೆ ಡೆಸ್ಟಿನೇಷನ್ ರೀಚ್ ಆಗೋವರೆಗೂ. And we hope you enjoyed our video. Please do like, share and subscribe to our channel. Keep supporting. Thanks for watching. Bye.